ನಮಸ್ಕಾರ ರಿವ್ಯೂ ಚಾನಲ್ ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯತ್ನಾಳ್ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದ್ರಲ್ಲ. ಹೈಕಮಾಂಡ್ ಡೆಲ್ಲಿಗೆ ತಲುಪಿದ ಯತ್ನಾಳ್ ಅವರ ಅಸ್ತ್ರ ಒಂದೇ ಬಾಣದಲ್ಲಿ ಎರಡೆರಡು ಬಿಗ್ ಹಿಟ್, ಎರಡೆರಡು ಟಾರ್ಗೆಟ್ ಅನ್ನ ತಲುಪಿದ ಯತ್ನಾಳ್. ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಟ್ವಿಸ್ಟ್ ಅನ್ನ ಕೊಡಬಲ್ಲ ಬೆಳವಣಿಗೆಯೊಂದು ದಿಢೀರ್ ಅಂತ ಆಗಿದೆ. ಇದು ಮೇಲ್ನೋಟಕ್ಕೆ ಬೇರೆಯ ಉದ್ದೇಶದಂತೆ ಕಂಡರೂ ಕೂಡ ಹಲವು ಲೆಕ್ಕಾಚಾರಗಳು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಯಿಂದ ನೋಡಿದಾಗ ಮಾಹಿತಿ ಮುಂದೆ ಇತ್ತಾ ಇದ್ವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಯತ್ನಾಳ್ ವಕ್ಫ್ ಹೋರಾಟವನ್ನು ಕೈಗೆತ್ತಿಕೊಂಡ್ರು. ಡೆಲ್ಲಿಗೆ ಹೋಗಿ ಬಂದ ಮೇಲೆ ಮತ್ತಬ್ಬರಿಸಿದ್ರು. ವಕ್ಫ್ ಹೋರಾಟ ಪ್ರತ್ಯೇಕವಾಗಿ ಮುಂದುವರಿಸೋದಕ್ಕೆ ಮುದ್ರೆಯನ್ನೂ ಒತ್ತಿಸ್ಕೊಂಡು ಬಂದು ಅಧಿಕೃತವಾಗಿ ನಮ್ದು ರೆಬಲ್ ಬಣ ಅಲ್ಲ, ನಮ್ಮದೇ ಬಿಜೆಪಿ ಅನ್ನೋ ರೀತಿಯಲ್ಲಿ ಶಕ್ತಿಯುತವಾಗಿ ಅಬ್ಬರಿಸ್ತಾ ಇರೋ ಯತ್ನಾಳ್ಗೀಗ ಕೈಗೆ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ. ಅಂಥದ್ದೊಂದು ಅಸ್ತ್ರ ವಕ್ಫ್ ಹೋರಾಟದ ಬಳಿಕ ದೊಡ್ಡ ಅಸ್ತ್ರವನ್ನು ಎತ್ಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಇದು ದೊಡ್ಡ ತಿರುವನ್ನು ಕೊಡಬಲ್ಲದ. ಎಸ್, ಚಳಿಗಾಲದ ಅಧಿವೇಶನ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇದೆ. ದಿಢೀರ್ ಅಂತ ಪಂಚಮಸಾಲಿ ಮೀಸಲಾತಿ ಹೋರಾಟ ತಾರಕಕ್ಕೇರಿದೆ. ಯಾವ ಹಂತಕ್ಕೆ ಅಂದ್ರೆ ಲಾಠಿ ಚಾರ್ಜ್ ಆಗಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಯತ್ನಾಳ್ ಒಬ್ಬ ಲೀಡರ್ ಆಗಿ ಎಮರ್ಜ್ ಆಗಿದ್ದು, ಹೆಚ್ಚು ಬಲವನ್ನ ಪಡ್ಕೊಂಡಿದ್ದು ಇದೇ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನ ಶುರು ಮಾಡಿದ ಮೇಲೆ, ದೊಡ್ಡ ಮಟ್ಟಕ್ಕೆ ತಗೊಂಡು ಹೋದ ಮೇಲೆ ಯಾವ ರೀತಿ ಧರಣಿ ಕೂತಿದ್ರು, ಸ್ವಾಮೀಜಿ ಜೊತೆಗೆ ಯಾವ ರೀತಿ ಹೆಜ್ಜೆ ಹಾಕಿದ್ರು, ತಮ್ಮದೇ ಸರ್ಕಾರದ ವಿರುದ್ಧ ಹೇಗೆ ಗುಡುಗಿದ್ರು. ಆಗ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ವಿರುದ್ಧ, ಬೊಮ್ಮಾಯಿಯವರ ವಿರುದ್ಧ ಎಂತೆಂಥ ಕಟು ನುಡಿಗಳ ಪ್ರಯೋಗ ಮಾಡಿ ಹೋರಾಟ ಮಾಡಿದ್ರು ನೆನಪಿದೆ. ಅಲ್ಲಿಂದ ಹಿಂದುತ್ವದ ಜೊತೆಗೆ ಪಂಚಮಸಾಲಿ ಅಸ್ತ್ರವನ್ನ ಹೆಗಲಿಗೇರಿಸ್ಕೊಂಡ್ರು ಯತ್ನಾಳ್ ಅಲ್ವಾ. ಈಗ ಸದ್ಯಕ್ಕೆ ಸ್ವಲ್ಪ ಸೈಲೆಂಟ್ ಆಗಿತ್ತು. ಈಗಿರೋದು ಬೇರೆ ಕಾಂಗ್ರೆಸ್ ಸರ್ಕಾರ. ಹಾಗಾದ್ರೆ ಬಿಜೆಪಿ ಸರ್ಕಾರಕ್ಕೆ ಸೆಡ್ಡು ಹೊಡೆಯೋದು ಪಕ್ಷದ್ರೋಹ ಅನ್ನೋ ರೀತಿಯಲ್ಲಿ ಒಂದು ಅಡೆತಡೆಯಾದ್ರೂ ಇತ್ತು. ಈಗ ಅದೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ಚಳಿಗಾಲದ ಅಧಿವೇಶನದ ಹೊತ್ತಲ್ಲಿ ಯಾವ ರೀತಿ ಸ್ವರೂಪವನ್ನು ಪಡ್ಕೊಂಡಿದೆ ಮೀಸಲಾತಿ ಹೋರಾಟ ಅಂದ್ರೆ, ಪಂಚಮಸಾಲಿ ಕಹಳೆ ಶಕ್ತಿ ಪ್ರದರ್ಶನ ಹೇಗಿದೆ ಅಂದ್ರೆ, ಬೆಳಗಾವಿಯಲ್ಲಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗ್ತಿರೋದು, ಲಾಠಿ ಚಾರ್ಜು, ಪೊಲೀಸರಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಬಹಳ ಸಾಹಸ ಪಡಬೇಕಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ KSRP ತುಕಡಿಗಳು, ವಾಟರ್ ಜೆಟ್ಟು, RAF ನಿಯೋಜನೆ ಮಾಡಿದ್ದಾರೆ. ಯತ್ನಾಳ್ ಈ ಹೋರಾಟದ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಯಾರ್ಯಾರು ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನ ಬೆಂಬಲಿಸಿದ್ರು ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನ ನಾಯಕರು, ಅವರೆಲ್ಲ ಈಗ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದನ್ನೇ ಈಗ ಕಾಂಗ್ರೆಸ್ ಹೇಳ್ತಿದೆ. ಕಾಶಪ್ಪನವ್ರು ಏನು ಹೇಳ್ತಿದ್ದಾರೆ, ಇದು ಬೇರೆ ಏನೂ ಅಲ್ಲ, ಬಿಜೆಪಿ ಬೆಂಬಲಿತ ಪಂಚಮಸಾಲಿ ಮೀಸಲಾತಿ ಹೋರಾಟ, ಅದರಲ್ಲೂ ಯತ್ನಾಳ್ ಬೆಂಬಲಿತ. ಬಿಜೆಪಿ ಅಂದ್ರೆ ಯತ್ನಾಳ್ ಬೆಂಬಲಿತ, ಅವರ ರಾಜಕೀಯ ಅಸ್ತಿತ್ವಕ್ಕೋಸ್ಕರವೇ ನಡೀತಿರುವ, ಅವರ ರಾಜಕೀಯ ಟಾರ್ಗೆಟ್ ಅನ್ನ ತಕ್ಷಣಕ್ಕೆ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ನಡೀತಿರೋ ಹೋರಾಟ ಅಂತಿದ್ದಾರೆ ಕಾಶಪ್ಪನವರ್. ಮತ್ತೊಂದ್ ಕಡೆ ಸ್ವಾಮೀಜಿ ಅವರ ಬಂಧನದ ವಿರುದ್ಧ ಕಿಡಿಕಾರಿದ್ದಾರೆ ಯತ್ನಾಳ್. ಹಿಂದೆಂದು ಹೋರಾಟದ ವಿಚಾರದಲ್ಲಿ ನ್ಯಾಯ ಸಿಕ್ಕಿತ್ತು ಬಿಟ್ಟಿತ್ತು, ಆದ್ರೆ ಈ ರೀತಿ ನಡೆಸ್ಕೊಂಡಿರ್ಲಿಲ್ಲ. ಶಾಂತಿಯುತವಾಗಿ ಹೋರಾಟ ಮಾಡ್ತಿರೋರನ್ನ ಬಂಧಿಸೋ ಮಟ್ಟಕ್ಕೆ, ಹಿಂದೂ ಸಮುದಾಯದ ಸ್ವಾಮೀಜಿ ಒಬ್ಬರನ್ನ ಖಾಕಿ ಮುಟ್ಟೋ ಮಟ್ಟಕ್ಕೆ ಹೋಯ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಂತ ಪಂಚಮಸಾಲಿ ಹೋರಾಟದ ಜೊತೆಗೆ ಅಲ್ಲಿ ಹಿಂದುತ್ವದ ಅಸ್ತ್ರವನ್ನು ಕೂಡ ಪ್ರಯೋಗಿಸ್ತಿರೋದು. ಸೊ ಈಗ ಆಗಿದ್ದೆಲ್ಲ ಬೋನಸ್ಸು. ಯತ್ನಾಳ್ ಅವ್ರಿಗೆ ಏನೇನು ನಡೆಯುತ್ತೋ ಅದೆಲ್ಲ ಪ್ಲಸ್ ಆಗಬೇಕು ಅನ್ನೋ ರೀತಿಯಲ್ಲಿ ಪ್ಲಾನ್ ಆಯ್ತಾ ಈ ಎಲ್ಲ ಹೋರಾಟಗಳು. ಫಾರ್ ಎಕ್ಸಾಂಪಲ್ ಲಕ್ಷ್ಮೀ ಹೆಬ್ಬಾಳ್ಕರ್, ನಾನು 10 ಜನರನ್ನ CM ಜೊತೆ ಮಾತಾಡ್ಸೋದಕ್ಕೆ ನಿಗದಿ ಮಾಡಿದ್ದೆ, ಅಂದ್ರೆ ಅವಕಾಶ ಪರ್ಮಿಷನ್ ಅವ್ರಿಗೆ ಓಕೆ ಮಾಡಿದ್ದೆ, ಬಟ್ ಮೀಟ್ ಮಾಡಿ ಮಾತುಕತೆ ಮಾಡೋದ್ರ ಒಳಗಡೆನೆ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಈಗ ಏನು ಮಾಡೋದು, ಕೈ ಮೀರಿ ಹೋಗಿದೆ ಅನ್ನೋ ತನಕ ಕಂಗಾಲಾಗಿದೆ ಸರ್ಕಾರ. ಯಾಕಂದ್ರೆ ಟ್ರ್ಯಾಕ್ಟರ್ ರ್ಯಾಲಿ ಅದು ಇದಕ್ಕೆಲ್ಲ ತಡೆ ಹಾಕಿತ್ತು ಸರ್ಕಾರ. ಈ ಹೋರಾಟಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಹಾಕಿತ್ತು. ಹಾಗಾಗಿ ಸಿಡ್ದೆದ್ದ ಸೈನ್ಯ, ಪಂಚಮಸಾಲಿ ಸೈನ್ಯ ಈಗ ಮುತ್ತಿಗೆ ಹಾಕೋದಕ್ಕೆ ನುಗ್ಗಿರೋದು ಯತ್ನಾಳ್ ಅವರ ಸಹಭಾಗಿತ್ವದಲ್ಲಿ ಅಥವಾ ಅವರ ನೇತೃತ್ವದಲ್ಲಿ ಅಂದ್ರೂ ತಪ್ಪಿಲ್ಲ. ಸ್ವಾಮೀಜಿ ಯತ್ನಾಳ್ ಅವರು ಪಾರ್ಟ್ನರ್ಶಿಪ್ ಅಲ್ಲಿ ಹೋರಾಟವನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿದ್ದು. ಈಗ ನೋಡಿ ರಾಜಕೀಯ ಲೆಕ್ಕ ಇದರಲ್ಲಿ ಏನು ಕಾಣ್ತಾ ಇದೆ. ಒಂದು ಕಡೆ ಈ ಹೋರಾಟದಲ್ಲಿ ವಿಜಯೇಂದ್ರ ವಿರುದ್ಧ ಘೋಷಣೆ ಮೊಳಗಿರೋದು ಆರೋಪ ಇತ್ತಲ್ವಾ. ಯತ್ನಾಳ್ ಮಾಡಿದ್ದೇನು, ಹಿಂದೆ ಯಡಿಯೂರಪ್ಪನವರೇ ಪಂಚಮಸಾಲಿ ಮೀಸಲಾತಿಯ ವಿರುದ್ಧ ಇದ್ದಾರೆ, ಅವರೇ ತಡೆದ್ರು. ವಿಜಯೇಂದ್ರ ಯಡಿಯೂರಪ್ಪನವ್ರ ವಿರುದ್ಧ ಪಂಚಮಸಾಲಿ ವಿಚಾರದಲ್ಲಿ ನಿರಂತರವಾಗಿ ವಾಗ್ದಾಳಿ ನಡೆಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ವಿಜಯೇಂದ್ರ ಬಹಳಷ್ಟು ಬಾರಿ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಸಮುದಾಯದ ಹಿತ ಕಾಯೋದು ನಮ್ಮ ಜವಾಬ್ದಾರಿ ಅಂತಹ
ಇಲ್ಲ ಸಲ್ಲದ ಆರೋಪಗಳಿಗೆ ನಾವು ಸ್ವಲ್ಪ ಹಾಕಲ್ಲ, ನಾವು ಪ್ರಯತ್ನ ಮಾಡ್ತಿದ್ದೀವಿ ಅಂತ ವಿಜಯೇಂದ್ರ ಯಡಿಯೂರಪ್ಪನವ್ರು ಹೇಳ್ಕೊಂಡೇ ಬಂದಿದ್ದಾರೆ. ಆದರೆ ಯತ್ನಾಳ್ ಅವಕಾಶ ಸಿಕ್ಕಾಗೆಲ್ಲ ಪಂಚಮಸಾಲಿಗೆ ಮಹಾದ್ರೋಹ ಎಸಗಿದ್ದೆ ಯಡಿಯೂರಪ್ಪನವರು ಅಂತ ವಾಗ್ದಾಳಿ ನಡೆಸ್ಕೊಂಡು ಬಂದಿದ್ರು. ಈಗ ಈ ಹೋರಾಟದಲ್ಲಿ ಯಾವ ಕೂಗು ಮೊಳಗಿದೆ? ವಿಜಯೇಂದ್ರ ವಿರುದ್ಧ ಧಿಕ್ಕಾರದ ಕೂಗು ಮೊಳಗಿದೆ. ಒಂದ್ ಕಡೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ, ಮತ್ತೊಂದು ಕಡೆ ವಿಜಯೇಂದ್ರ ವಿರುದ್ಧ. ಹೈಕಮಾಂಡ್ಗೆ ಬಿಗ್ ಮೆಸೇಜ್ ಯಾವುದು? ನನ್ನ ಹಿಂದಿರುವ ದೊಡ್ಡ ಸೈನ್ಯದ ಬಲ ನೋಡಿ ಒಂದ್ಸಲ ಅಂತ. ಜನವರಿಯಲ್ಲಿ ಮುಹೂರ್ತ ಫಿಕ್ಸ್ ಮಾಡಿದ್ರು, ಮೊನ್ನೆ ಅಷ್ಟೇ ನಾನು ಯಾಕೆ CM ಆಗಬಾರ್ದು ಅಂತ ಓಪನ್ ಆಗಿ ಶಿಸ್ತು ಸಮಿತಿಗೆ ಹೋಗಿ ಬಂದ ಮೇಲೆ ಅಧಿವೇಶನದ ಮುಂಚಿನ ದಿನ ಟಿವಿಗಳಿಗೆಲ್ಲ ಕೊಟ್ಟ ಇಂಟರ್ವ್ಯೂದಲ್ಲಿ ಎಲ್ಲ ಕಡೆ ಹೇಳಿದ್ದು ಒಂದೇ ಮಾತು, ನಾನು CM ಆಗ್ತೀನಿ, ಯಾಕಾಗಬಾರ್ದು, ನನಗೆ ಆಸಕ್ತಿ ಇದೆ ಅಂತ. ಮತ್ತು ಕುಟುಂಬ ರಾಜಕಾರಣದ ವಿರುದ್ಧ ಹರಿಹಾಯ್ದ್ರಲ್ವ, ಅದ್ರ ಜೊತೆಗೆ 132 ಸೀಟ್ ತಗೊಂಡು ಬರ್ತೀನಿ ಅನ್ನೋ ಶಪಥಗೈದ್ರು. ಪಂಚಮಸಾಲಿ ಹೋರಾಟದ ವಿಚಾರದಲ್ಲೂ ಕೂಡ ಬಿಗ್ ಹಿಂಟನ್ನು ಕೊಟ್ಟಿದ್ರು. ಈಗ ಆ ಹೋರಾಟ ತಾರಕಕ್ಕೇರಿದೆ ನೋಡಿ. ವಕ್ಫ್ ಹೋರಾಟ, ಅದ್ರ ಬೆನ್ನಲ್ಲೇ ಪಂಚಮಸಾಲಿ ಹೋರಾಟ, ಬ್ಯಾಕ್ ಟು ಬ್ಯಾಕ್ ತನ್ನ ತಾಕತ್ತಿನ ಪ್ರದರ್ಶನಕ್ಕೆ ನಿಂತು ಬಿಟ್ಟಿದ್ದಾರೆ ಯತ್ನಾಳ್ ಅನ್ನೋದು ಕ್ಲಿಯರ್. ಯತ್ನಾಳ್ ಉಚ್ಚಾಟನೆ ಅಥವಾ ಯತ್ನಾಳ್ ಮೇಲೆ ಕ್ರಮ ಅಥವಾ ಯತ್ನಾಳ್ಗೆ ಏನೂ ಕೊಡದೆ ಹೋದ್ರೆ ಏನಾಗಬಹುದು ನಾಳೆ ಅನ್ನುವ ಬಿಗ್ ಮೆಸೇಜ್ ಅನ್ನ ಈ ಹೋರಾಟದ ಮೂಲಕವೂ ಕೊಡುವ ಪ್ರಯತ್ನ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಹೋರಾಟದಿಂದ 2 ಲಾಭ. ಒಂದು, ಮೀಸಲಾತಿ ಸಿಕ್ಕಿದ್ರೆ ವೆರಿ ಗುಡ್, ಅಂಥ ಹೋರಾಟಕ್ಕೆ ಫಲ ಸಿಕ್ಕಂಗಾಯ್ತು. ಮತ್ತೊಂದು ಕಡೆ ಆ ಹೋರಾಟದ ಬಿಸಿ ತಟ್ಟಿ ಯತ್ನಾಳ್ಗೆ ಸ್ಥಾನಮಾನ ಸಿಕ್ಕಿದ್ರೆ ಡಬಲ್ ಗುಡ್ ಅಲ್ವಾ ಅದು. ಹಾಗಾಗಿ ಯತ್ನಾಳ್ ಅವರು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿತಿದ್ದಾರೆ. ಸಿದ್ದರಾಮಯ್ಯನವರು ಸರ್ಕಾರಕ್ಕಿದು ಟೆನ್ಷನ್ ಇರ್ತಿದೆ ಅಂದರೆ ಹೈಕಮಾಂಡ್ ಕೂಡ ವಿರೋಧ ಮಾಡಲ್ಲ. ಈಗಿರೋದು ಕಾಂಗ್ರೆಸ್ ಸರ್ಕಾರ, ಹೋರಾಟ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಯತ್ನಾಳ್ ಬಲ ಅದ್ರ ಪಾಡಿಗೆ ಜಾಸ್ತಿನೂ ಆಗ್ತಿರುತ್ತೆ, ಅವ್ರಿಗೂ ಲಾಭ ಆಯ್ತು. ಸ್ವಕಾರ್ಯ ಸ್ವಾಮಿ ಕಾರ್ಯವನ್ನ ಏಕಕಾಲಕ್ಕೆ ಮಾಡಿ ಮುಗಿಸ್ದಂಗಾಯ್ತು. ಸೊ ಯತ್ನಾಳ್ ಅವರು ವಕ್ಫ್ ಹೋರಾಟ ಜೋರಾಗಿ ಎತ್ತುಕೊಂಡ ಬೆನ್ನಲ್ಲೇ ಈಗ ಪಂಚಮಸಾಲಿ ಹೋರಾಟ, ದಾವಣಗೆರೆ ಶಿವಮೊಗ್ಗದಲ್ಲಿ ಸಮಾವೇಶ ಮಾಡಿ ಅಬ್ಬರಿಸೋದಿಕ್ಕೆ ಗುಡುಗೋದಿಕ್ಕೂ ರೆಡಿ ಆಗಿದ್ದಾರೆ. ಸಮುದಾಯದ ಸಮಾವೇಶ ಪ್ಲಸ್ ವಕ್ಫ್ ವಿರುದ್ಧ ಜನಜಾಗೃತಿ ಸಮಾವೇಶ. ಸೊ ಓವರ್ ಆಲ್ ಯತ್ನಾಳ್ ಭರ್ಜರಿ ಬಲದೊಂದಿಗೆ ಅಖಾಡಕ್ಕೆ ಧುಮುಕೋದಿಕ್ಕೆ ಇದೇ ಮುಹೂರ್ತ ಅಂತ ಫಿಕ್ಸ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಅದನ್ನೇ ಮೊನ್ನೆ ವಿಜಯೇಂದ್ರ ಅವ್ರು ಹೇಳಿದ್ದು, ಅವರು ಭವಿಷ್ಯದ ದೊಡ್ಡ ಲೆಕ್ಕವೊಂದನ್ನು ಹಾಕ್ಕೊಂಡಿದ್ದಾರೆ. ಆಲ್ ದಿ ಬೆಸ್ಟ್ ಅವ್ರಿಗೆ, ಆಗಲಿ, ಮಾಡಲಿ, ಏನು ಮಾಡ್ತಾರೋ ಮಾಡಲಿ ಅಂತ BSY ಬಣ ಕೌಂಟರ್ ಕೊಟ್ಟಿದ್ದನ್ನು ನೋಡಿದ್ವಿ ನಾವು. ಸೊ ಹೈಕಮಾಂಡ್ಗೆ, ಡೆಲ್ಲಿಗೆ ಸ್ಪಷ್ಟ ಸಂದೇಶ ತಲುಪಿಸ್ತಿದ್ದಾರೆ ಯತ್ನಾಳ್. ನನಗೆ ಯಾವ್ಯಾವ ಬಲ ಇದೆ? ಹಿಂದುತ್ವದ ಬಲ ಇದೆ, ಪಂಚಮಸಾಲಿ ಬಲ ಇದೆ. ಪಂಚಮಸಾಲಿಗಳು ಕರ್ನಾಟಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. BJPಗೆ ಲಿಂಗಾಯತ ಮತಗಳು ಬಹಳ ಅನಿವಾರ್ಯ, ಮತ್ತು ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವೇ ಇದ್ದೀವಿ, ಮತ್ತು ನಾವೇ BJPಗೆ ದೊಡ್ಡ ಶ್ರೀರಕ್ಷೆಯಾಗಿ ಕಾಯ್ಕೊಂಡು ಬಂದಿರೋದು ಅನ್ನುವ ಅಂಕಿಅಂಶಗಳ ಸಮೇತ ಅವರು ಪಂಚಮಸಾಲಿ ಹೋರಾಟದ ಟೈಮಲ್ಲಿ ಹೇಳ್ತಾ ಇದ್ರು. ಬೇರೆ ಬೇರೆ ರೀತಿಯಲ್ಲಿ ಲೆಕ್ಕ ಕೊಡ್ತಾ ಇದ್ದಿದ್ದು ನೆನಪಿದೆ ನಮಗೆ. ನಾವು ಸಿಡಿದ್ರೆ ಏನಾಗಬಹುದು, ನಾವು ಸಿಡಿದ್ರೆ ಏನಾಗಬಹುದು ಅಂತ ಅದನ್ನ ತೋರಿಸೋದಿಕ್ಕೆ ನಿಂತ ಯತ್ನಾಳ್. ಸೊ ಹೋರಾಟದಲ್ಲಿ ವಿಜಯೇಂದ್ರ ವಿರುದ್ಧ ಧಿಕ್ಕಾರ. ಅಧಿವೇಶನದ ಒಳಗಡೆನು ಅವರು ವಕ್ಫ್ ವಿಚಾರ ಎತ್ತಿದ್ರೆ ಇವ್ರು ಇನ್ನೊಂದು ವಿಚಾರ ಎತ್ತುತ್ತಾರೆ, ಪಂಚಮಸಾಲಿ ವಿಚಾರ ಎತ್ತುತ್ತಾರೆ. ಅಲ್ಲೂ ಕೂಡ ತಾಳಮೇಳ ಹೊಂದಿಕೆ ಆಗ್ತಿರ್ಲಿಲ್ಲ, ಒಬ್ಬರು ಮುಖ ಒಬ್ಬರು ನೋಡ್ತಾ ಇಲ್ಲ. ಅಲ್ಲಿಗೆ BJPಯಲ್ಲಿ ಏನಾಗ್ತಿದೆ ಅನ್ನೋದು ಕ್ಲಿಯರ್. ಡೆಲ್ಲಿಗೆ ಹೋಗಿ ಬಂದ ಮೇಲೂ ಇನ್ನೂ ಸ್ಟ್ರಾಂಗ್ ಆಗಿ ವಿಜಯೇಂದ್ರ ಯಡಿಯೂರಪ್ಪನವ್ರನ್ನ ಅಟ್ಯಾಕ್ ಮಾಡ್ತಿರೋದು ಯತ್ನಾಳ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ಹೊತ್ತಲ್ಲಿ ಯತ್ನಾಳ್ ಅವರ ಬ್ಲೂ ಪ್ರಿಂಟ್ ಹೇಗಿದೆ? ಹಾಗಾದರೆ ಬ್ಯಾಕ್ ಟು ಬ್ಯಾಕ್ ಯಾವ ರೀತಿ ತನ್ನ ಶಕ್ತಿ ಪ್ರದರ್ಶನದ ಜೊತೆಗೆ ವಿಜಯೇಂದ್ರ ಕುರ್ಚಿಗೆ ಸಂಕಷ್ಟ ತರುವಂಥ ಬ್ಲೂ ಪ್ರಿಂಟ್ ರೆಡಿಯಾಗೇ ಬಿಟ್ಟಿದೆಯಾ ಅನ್ನೋದು ಗಮನ ಸೆಳೀತಿರೋದು. ಸೊ ವಿಜಯೇಂದ್ರ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಅವ್ರು ಯತ್ನಾಳ್ ಹೇಳ್ತಿದ್ದಾರೆ. ಮೊನ್ನೆ ಉಸ್ತುವಾರಿ ವಿಜಯೇಂದ್ರ ಅಧ್ಯಕ್ಷರು ಅಂತ ಘೋಷಣೆ ಮಾಡಿ ಹೋದ್ರು, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಮುಂದುವರಿತಾರೆ ಅಂತ. ಆದರೆ ಈಗ ಬೀಜ ಬಿತ್ತಿರೋದು ಜನವರಿಯಲ್ಲಿ ಫಲ ಕೊಡುತ್ತೆ ಅಂತ ಯತ್ನಾಳ್ ಭವಿಷ್ಯ ಬೇರೆ ನೋಡುತ್ತಿದ್ದಾರೆ. ಹಾಗಾಗಿ ಈಗ ರಾಜ್ಯ BJPಯಲ್ಲಿ ಅಸಲಿ ಬೆಳವಣಿಗೆ ಈಗ ಆಗ್ತಾ ಇದೆಯಾ ಅನ್ನೋ ಮಟ್ಟಿಗೆ ಚರ್ಚೆಗೆ ಕಾರಣ ಆಗಿದೆ. ಕಾದು ನೋಡಬೇಕು ಈ ಅಧಿವೇಶನದ ಬಳಿಕ ಯಾವ ರೀತಿ ಬೆಳವಣಿಗೆಗಳಾಗಲಿವೆ ಅಂತ. ಯಾಕಂದ್ರೆ ಸಮಾವೇಶ ಅಧಿವೇಶನ ಆಗ್ತಿದ್ದಂಗೆ ಕೈಗೆತ್ಕೊಳ್ಳೋ ಪ್ಲಾನ್ ಇದೆ. ಅದನ್ನೇನಾದರೂ ಸಂಘಟಿಸೋದಕ್ಕೆ ಮೇಲಿಂದ ಮುದ್ರೆ ಬಿದ್ದರೆ ಅದು ಬೇರೆಯದ್ದೇ ಟ್ವಿಸ್ಟ್ ಕೊಡುತ್ತೆ ರಾಜಕಾರಣದಲ್ಲಿ, ರಾಜ್ಯ BJPಯಲ್ಲಿ. ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಡಬಲ್ ಟೆನ್ಷನ್ ತಂದಿಟ್ಟಿದ್ದಾರೆ ಯತ್ನಾಳ್ ಅಂತ. ವಕ್ಫ್ ಒಂದು, ಅದು ಹೋರಾಟ ಇಡೀ ದೇಶದಲ್ಲಿ ಆ ಕರ್ನಾಟಕ ಮಾಡೆಲ್ ಎತ್ಕೊಳ್ತೀವಿ ಅಂತ ಹೇಳಿದ್ಯಂತೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ. ಅಷ್ಟರ ಮಟ್ಟಿಗೆ ಶಹಬಾಸ್ ಗಿರಿ ತಗೊಂಡು ಬಂದಿದ್ದಾರೆ, ಅವರೇ ಹೇಳ್ಕೊಂಡಿರೋ ರೀತಿಯಲ್ಲಿ. ಈಗ ಪಂಚಮಸಾಲಿ ಹೋರಾಟದ ಬಿಸಿಯನ್ನು ತಟ್ಟಿಸಿದ್ರೆ ಕಾಂಗ್ರೆಸ್ಗೆ ಅಲ್ಲೂ ಕೂಡ ಕ್ರೆಡಿಟ್ ಸಿಗತ್ತೆ. ಸಿದ್ದರಾಮಯ್ಯನವ್ರಿಗೆ ಟೆನ್ಷನ್ ಆಗಿದೆ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಟೆನ್ಷನ್ ಆಗಿದೆ. ಬಹಳಷ್ಟು ಕಾಂಗ್ರೆಸ್ ನಾಯಕರಿಗೆ ಲಿಂಗಾಯತ ಶಾಸಕರು ಹೆಚ್ಚಿಗೆ ಬೇರೆ ಆಯ್ಕೆ ಆಗಿದ್ದಾರೆ ಈ ಸಲ 23 ಚುನಾವಣೆಯಲ್ಲಿ. ಅವರೆಲ್ಲರಿಗೂ ಇದು ತಲೆನೋವಾಗುತ್ತೆ.
ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ. ಹೋರಾಟ ಮುಗಿಲು ಮುಟ್ತಾ ಇದೆ. ಏನು ಮಾಡೋದು? ಈ ಮೀಸಲಾತಿ ವಿಚಾರದಲ್ಲಿ ನಿರ್ಧಾರ ತಗೊಳ್ಬೇಕಾಗತ್ತೆ. ತಗೊಳ್ದಿದ್ರೆ ಸರ್ಕಾರದ ವಿರುದ್ಧ ಸಮುದಾಯ ಮುಗಿಬೀಳುತ್ತೆ. ಅಂಥ ಇಕ್ಕಟ್ಟಲ್ಲಿ ಸಿಲುಕಿಸಿದ್ರು ಕಾಂಗ್ರೆಸ್ ಅನ್ನು ಅನ್ನುವಂಥ ಕ್ರೆಡಿಟೂ ಸಿಗತ್ತೆ. ಸೊ ಒಂದು ಬ್ರಹ್ಮಾಸ್ತ್ರದಿಂದ ಹಲವು ಗುರಿಗಳನ್ನು ಹೊಡೆಯೋದಕ್ಕೆ ಹೊರಟು ಬಿಟ್ಟಿದ್ದಾರೆ ಈಗ ಯತ್ನಾಳ್. ಕುತೂಹಲಕ್ಕೆ ಕಾರಣ ಆಗಿದೆ ಈ ಬೆಳವಣಿಗೆ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.